ಏನಪ್ಪ ಸ್ವಲ್ಪ ಇವಾಗ ನೀನು ಹೊಲ ಮನೆ ಎಲ್ಲನ ಮಕ್ಕಳಿಗೆ ಹಂಚ್ಕೊಡ್ತೀನಿ ಅಂತ ಹೇಳಿ ಕರ್ಕೊಂಬಂದಿದ್ಯಾ. ಏಳು 7 ಎಕರೆ ಐತಿ, ಯಾರಿಗೆ 7 ಎಕರೆ ಕೊಡ್ತಾ ಇದೀಯಾ ಅಂತ ಹೇಳಿ ಹೇಳ್ಬಿಡು. ರಂಗಜ್ಜ, ನಾನೇನು ತೀರ್ಮಾನ ಮಾಡಿದ್ದೀನಿ ಅಂತಂದರೆ, ಇವಾಗ 12 ಎಕರೆ ಹೊಲ ಐತಿ ಇಲ್ಲಿ ಒಂದೇ ತಗೆ. ಅದ್ರಾಗ 2 ಎಕರೆನ ನಮ್ಗಾಗ ನಮಗೆ ಕೊಡ್ತಾಯಿದ್ದೀನಿ. ಇನ್ನು 10 ಎಕರೆ ಏನೈತಿ ಅದನ್ನು ನಮ್ಮ ಪಾಪನ ಹೆಸ್ರು ನಮ್ಮ ಗುಂಡಪ್ಪನ ಹೆಸ್ರು ಮಾಡಿಸ್ತಾ ಇದ್ದೀನಿ. ಇನ್ನು 2 ಎಕರೆ ಸಪ್ರೇಟು ಅಲ್ಲಿ ಒಂದಿಟ್ಟು ದೂರ ಬಿಟ್ಟರೆ ಇವರಪ್ಪ ಬಿರ್ಲಿಂಗಣ್ಣವ್ರ ಹೊಲ ತಡ ಐತಿದಂಗೆ ಅಲ್ಲಿ 2 ಎಕರೆ ಸಪ್ರೇಟ್ ಐತಿ. ಅಲ್ಲಿ ಯಾವುದೇ ತಂಟಿಲ್ಲ ತಕರಾಲಿಲ್ಲ, ಅದು ಸಪ್ರೇಟ್ ಐತಿ. ಅದು 2 ಎಕರೆನ ಅದು ಒಬ್ಬರಿಗೆ ಕೊಡ್ಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. 10 ಎಕರೆ ಹೊಲ ನಮ್ಮ ಹುಡ್ಗಿಗೆ ಮಾಡಿಸ್ತೀನಿ. ಯಾಕಂದರೆ ಅವನು ಗಂಡು ಮಗ ಇಲ್ಲಿ ನಮ್ಮನ್ನು ನೋಡ್ಕೊಂತಾನೆ, ಅವನು ಕಷ್ಟಪಟ್ಟು ಮಾಡ್ಯವನೆ, ಅವನು ನನ್ನ ಜೊತೆಗೆ ಸೇರ್ಕೊಂಡು ಎಲ್ಲ ಮಾಡಿರೋದಕ್ಕೇನೆ ಇವತ್ತು ತಾಟ ತುಡಿಕೆ ಮಾಡ್ಕೊಂಬಕ್ಕಾಗಿರೋದು. ನಾವು ತೋಟ ಬೆಳೆಸ್ಬೇಕಾರೇನು ಯಾರೇನು ಬಂದಿರಲಿಲ್ಲ ನಮಗೆ, ಅದಕ್ಕೇ ಹಿಂಗೆ ತೀರ್ಮಾನ ಮಾಡಿಕೊಂಡಿದ್ದೀನಿ. ಅವರು ಏನು ಹೇಳ್ತಾರೆ ಕೇಳ್ರಿ. ಇವಾಗ ಎಲ್ಲೇದಪ್ಪ 2 ಎಕರೆ ಇವ್ರಿಗೆ ಕೊಡೋದು, ಅಲ್ಲೇ ಅದು ಸಪ್ರೇಟ್ ಐತಲ್ಲ, ಅಲ್ಲಿ ಕೊಟ್ಬಿಡೋಣ ಅಂತ. ಈಗ ಇವ್ರಿಗೂ ಗಾಳಿ ಆಗಲ್ಲ. ಅದಕ್ಕೆ ಒಂದೇ ತಕ್ಕೆ ಮಗ್ಲಾಗಿದ್ದರೆ ಒಯ್ದಾಡೋದು ಅದು ಇದು ಒಟ್ಟು ಸವಸ ಅಲ್ಲ. ಅದಕ್ಕೆ 2 ಎಕರೆ ಸಪ್ರೇಟ್ ಇರೋದನ್ನ ಇವ್ರು ತಗೊಂಬ್ಲೇಳು. 12 ಎಕರೆ ಐತಲ್ಲ, ಅದ್ರಾಗ 2 ಎಕರೆ ನಮ್ಗೆ ಕೊಡ್ತೀನಿ. ಇನ್ನು 10 ಎಕರೆ ನಮ್ಮ ಗುಂಡಪ್ಪ ಇರಲಿ ಅಂತ ನಾನು ಅಂದ್ಕೊಂಡಿ. ನಾನು ಬಿಡು ಹೆಣ್ಮಕ್ಳು ಇಬ್ಬರಳ್ಗೂ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡ್ರಿ ಅವ್ರು ಏನು ಹೇಳ್ತಾರೆ ಕೇಳ್ರಿ. ನೋಡಮ್ಮ, ಇವಾಗ ಬಸಪ್ಪ ಅಲ್ಲಿ 2 ಎಕರೆ ಐತಲ್ಲ, ಅಭಿಲಿಂಗಣ್ಣ ಹೊಲ ತಡಾಕಿದಂಗೆನೆ ಅಲ್ಲೇ 2 ಎಕರೆನ ನಿಮಗೆ ಕೊಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ. ಹೇಳಮ್ಮ, ನೀನು ಏನು ಮಾತಾಡ್ಬೇಕು ಅಂತ ಇದೆಯಾ, ಏನು ಎತ್ತ ಅಂತೇಳಿ ಹೇಳು. ಅಲ್ಲೇ 2 ಎಕರೆ ಕೊಡ್ತಾನಂತ ನೋಡಮ್ಮ. ತಾಕ ಸುಮ್ಮನೆ ಶೆಣಕೈತಿ ಹೊಲನು ಅಲ್ಲಿ ಅಡಿಕೆ ಗಿಡಕ್ಕೆ ಬಿಟ್ರಿ ಅಂತ ಶೆಣಕ್ ಬೈತ, ಹೊಲನು ಶೆಣಕೈತಿ, ತಾಕ ಸುಮ್ಮನೆ. ನಮ್ಗೇನು ಬೇಡ ಅಲ್ಲೇದು. ನಮ್ದು ಅಲ್ಲೇದೇನು ಬೇಡ, ನಮಗೆ ಇಲ್ಲೇದೇ ಬೇಕು, ನಮ್ಗೆ ಇಲ್ಲೇದೇ ಬೇಕು. ಇಲ್ಲೇದೇ ಬೇಕು ಅಂತಂದರೆ ಈಗ ಇವ್ರಿಗೂ ಆಗಲ್ಲ. ಸುಮ್ಮನೆ ಇವಾಗ ಜಗಳಾಡೋದು ಜಾಸ್ತಿ, ಅದಕ್ಕೆ ಒಂದು ಕಡೆ ಕಿರ್ತಾರೆ ಎಂಬದಕ್ಕೋಸ್ಕರ ಅಷ್ಟೇ. ಇಲ್ಲೇ ಕೊಡ್ಬೇಕಾದ್ರೆ ನಮಗೇನೇ ಬೇಕಾದ್ರೆ ನಾನು ಅಲ್ಲಿ ಕೊಡ್ತೀನಿ. ಇಲ್ಲೇದು 2 ಎಕರೆ ಬೀಳೈತಲ್ಲ ಅದನ್ನೇ ತಾಮ್ಲಾಡ್. ನಮಗೆ ಬೀಳು ಬೇಡ, ನಮಗೆ ತೋಟ ಬೇಕು. 1 ಎಕರೆ ಅಡಿಕೆ ತೋಟ, 1 ಎಕರೆ ತೆಂಗಿನ ತೋಟ, ಇಲ್ಲ ಅಂತಂದರೆ 2 ಎಕರೆನೂ ನಮಗೆ ಅಡಿಕೆ ತೋಟ ಕೊಡೋಕೆ ಹೇಳ್ರಿ. ನಮಗೆ ಅಡಿಕೆ ತೋಟ ಬೇಕು. ಅಡಿಕೆ ತೋಟ ಬೇಕು. ಅಡಿಕೆ ತೋಟ ಆದರೆ ನಾವು ತಗೊಂತೀವಿ, ಇಲ್ಲಾಂದ್ರೆ ತಗೊಂಬಲ್ಲ. ನಮ್ಗೆ ಅಡಿಕೆ ತೋಟನೇ ಬೇಕು. ಕೊಡ್ತಾರೆ. ಬಂದು ಹಂಗೆ ನೀರು ಇಕ್ಕಿದ್ಲು, ಏನಾನ ಹೊಲ್ದಾಗ ಕೆಲಸ ಮಾಡಿದ್ಲು, ಹಂಗೆ ಇವಳಿಗೆ ಕೊಡ್ತಾರೆ. ಗಿರ್ಪಪ್ಪಣ ಗುಂಡಣ್ಣ, ನೀನು ಸುಮ್ಮನೆ ನೀನು ಮಾತಾಡ್ಬೇಡ, ನಾನು ಮಾತಾಡ್ತೀನಿ. ದೊಡ್ಡವ್ರು ಇರ್ಬೇಕಾದ್ರೆ ಸುಮ್ಮನೆ ಇದ್ಬಿಡು. ನೀರ್ರಿ ನಮ್ಮ ಆಮೇಲೆ ನಾನು ಮಾತಾಡುತ್ತೆ. ನಿಮ್ಗೆ ಯಾಕೆ ಸುಮ್ಕಿರು, ಸುಮ್ಮನೆ ಗುಂಡ, ಸುಮ್ಮನೆ ಅಪ್ಪ ಎಲ್ಲ ಮಾತಾಡ್ತೈತಿ. ಅವರಾದ್ರೆ ಮಕ್ಕಳು, ನನ್ನ ಮಗಳಾದ್ರೆ ಮಗಳಲ್ವ, ಈಸ್ತಿ ಸಾಕೈತೆ. ಮಾತಾಡಬಾರ್ದು ಅಂತ ಸುಮ್ಮನೆ ಇದೀವಿ. ಅಲ್ಲ ಕಣಜ್ಜ, ಬುತಜ್ಜ, ನೀನೇ ಹೇಳು. ನಾವು ಇವತ್ತು ನಾನು ನನ್ನ ಮಗಳು ಬಂದು ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡು ತಿಂದಿದ್ದೀವಿ. ಅವಳಾದ್ರೆ ಮಗಳು, ನಮ್ಮ ಮಗಳಾದ್ರೆ ಮಗಳಲ್ಲ. ಮಗಳದ್ ಮಾತ್ರ ಚೆನ್ನಾಗಿ ಮದುವೆ ಮಾಡಿರು, ಮನೆ ಕಟ್ಟಿರು, ಹೊಸ ಮನೆಯಾಗ ಇದ್ದಾರೆ. ನಾವು ನೋಡಿದ್ರೆ ಹಿಂಗೆ ಹೇಳು, ನಾವು ಎಷ್ಟು ಕಷ್ಟ ಅನ್ಭವಿಸಿದೀವಿ. ಮತ್ತು ನಮ್ಗೆ ಇವಾಗ ಜೀವನ ಮಾಡಕ್ಕೆ ಬೇಡವೆ ವಯಸ್ಸದ ಕಾಲಕ್ಕೆ. ಇವಾಗ ನನ್ನ ಮಗಳ ಜೀವನ ನೋಡಿದ್ರೆ ಅವಳದು ಹಿಂಗಾಗೈತಿ. ಅವಳು ನೆನೆಸ್ಕೊಂಡ್ರೆ ಹೇಳ್ಬಾರ್ದು, ಹಂಗಾಗೈತೆ. ಅದನ್ನೆಲ್ಲ ಯಾರಿಗೂ ಹೇಳ್ಬಾರ್ದು ಅಂತ ನಾವು ಸುಮ್ಮನಿದ್ರೆ ಇವ್ರದ್ದು ಯಾಕೆ ಜಾಸ್ತಿ ಆಗ್ತೈತೆ. ಅಲ್ಲ ಇಂಥ ಮಾಡಬಾರ್ದು, ಯಾರಿಗೇ ಆಗಲಿ ಇಂಥ ಮೋಸ ಮಾಡಬಾರ್ದು. ಅಲ್ಲ 2 ಎಕರೆ ಬೀಳ್ಕೊಡ್ತೀವಿ ಅಂತಾರಲ್ಲ, ನಮ್ಗೆ ಅಡಿಕೆ ತೋಟ ಬೇಕು 2 ಎಕರೆ. ಈಗ ಅವ್ರು ಏನು ಹೇಳ್ತಾರೆ, ನಾವು ಅಡಿಕೆ ತೋಟ ಬೆಳೆಸಿರೋದು ನಾವು. ಅಡಿಕೆ ತೋಟ ನಾವು ಬೆಳೆಸಿದ್ದೀವಿ. ಅವ್ರೇನೆಂದು ಬಂದು ಬುಕ್ ಮಾಡಿಲ್ಲ. ನೀವು ಅಂತಾರೆ ಸೋಡಮ್ಮ, ಸುಮ್ಮನೆ ಇರ್ರಿ. ನೀವು ಮಾಡಿದ್ದು ತಪ್ಪೆ, ಇಬ್ಬರದ್ದು ತಪ್ಪೈತಿ. ಇವಾಗ ಅವ್ರದ್ದೇನು ತಪ್ಪಿಲ್ಲ. ಇವಾಗ ಬಸಪ್ಪಂದು ಜೊತೆ ಇಕ್ಕೊಂಡಿದ್ದ, ನೀವು ಇಲ್ಲದ್ದೆಲ್ಲ ಜಗಳ ಮಾಡ್ಕೊಂಡು ದೂರ ಹೋದರೆ ನೀವು. ಸುಮ್ಮನೆ ನಾನು ನೋಡಿದ್ನಿ. ಜಗಳ ಮಾಡ್ಕೆ ಬರ್ಕಣಮ್ಮ, ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು. ಅವ್ರ ಮಕ್ಕಳು ಅಂತಲೇ ತಿಳ್ಕೊಬೇಕು. ಏನು ಮಾಡೋಕ್ಕಾಗುತ್ತೆ ಹೇಳು. ಈಗಳಮ್ಮ ಗಂಡು ಮಕ್ಳಿಗಾಗಿ ಅಂತ ಹೇಳಿ ತೋಟ ತುಡ್ಕೆ ಕಟ್ಟೋದು. ಈಗಳಮ್ಮ ನೀನು ಅವ್ರೇನೋ 2 ಎಕರೆ ಇವಾಗ ಅದನ್ನು ಕೊಡೋದು ಅಂತ ಹೇಳ್ಬೋದಾಯ್ತು ಬಸಪ್ಪ. ಏನೋ 2 ಎಕರೆ ಕೊಡ್ತೀನಿ ಅಂದವನಿ. ಇವಾಗ ಅವ್ರ ಮಗ್ಳಿಗೇನೋ ಸ್ಯಾನೆ ಕೊಡ್ತೀನಿ ಅಂದಿಲ್ಲ. ನಿನ್ನ ಮಗ್ಳಿಗೆ ಈಗ ನಿನ್ ಒಂದು ಗಂಡು ಹುಡುಗಿದ್ದಿದ್ರೆ ನಿನ್ನ ಮಗು 5 ಎಕರೆ ಇವಾಗ ತೋಟ ಸಿಗೋದು. ಗಂಡು ಹುಡುಗಿದ್ದಿದ್ರಿ ಇವಾಗ ಅದು ಗಗನಮ್ಮನು ಹೆಣ್ಮಗಳು ಅಂತ ಹೇಳಿ ಅದಕ್ಕೂ 2 ಎಕರೆ, ನಿನ್ನ ಮಗಳು ಹೆಣ್ಮಗಳು ಅಂತ ಹೇಳಿ ನಿನ್ನ ಮಗಳಿಗೂ 2 ಎಕರೆ. ಅಷ್ಟೇನೆ. ನನಗೆ ಕೊಡೋದು ಬೇಡವಾ? ನನಗೂ ಸಮಭಾಗ ಬರಬೇಕು. ಹಿರೇ ಹೆಂಡ್ತಿ ಅಂತ ಅಂದರೆ ಅವಳಿಗೆ 5 ಎಕರೆ ಹೋಗ್ಬೇಕು, ನಾನು ಚಿಕ್ಕ ಹೆಂಡ್ತಿ, ನನಗೆ 5 ಎಕರೆ ಬರಬೇಕು. 10 ಎಕರೆ ಹೊಲ್ದಾಗೆ 5 ಎಕರೆ ಭಾಗ ಮಾಡಿ ಇನ್ನು 5 ಎಕರೆ ಏನೈತೆ ಅದನ್ನು ನಾವು ತಗೊಂತೀವಿ. ನಾನು ನನ್ನ ಮಕ್ಳಿಗಂತ ಇನ್ನು 5 ಎಕರೆ ಅದ್ರ ಮಾಡೋದು. ಅವ್ರ ಮಕ್ಳಿಗೆ ಅವ್ರು 5 ಎಕರೆ ತಾಂಡಿರೋದ್ರಾಗ ಅದ್ರ ಕೊಡ್ಲೇಳು ಅಷ್ಟೇನೆ. ಇವಾಗ 12-14 ಎಕರೆ 12 ಎಕರೆ ಹೊಲ ಐತೆ ಅಂದರೆ 6 ಎಕರೆ ಮಾಡಲಿ. ನಮ್ಗೆ 6 ಎಕರೆ ಇರಲಿ, ಅಯ್ಯಪ್ಪಗೆ 6 ಎಕರೆ ಇರಲಿ. ಅವ್ರ ಮಕ್ಳಿಗೆ ಅಯ್ಯಪ್ಪ ಕೊಡಲಿ, ನನ್ನ ಮಕ್ಳಿಗೆ ನಾನು ಕೊಡ್ತೀನಿ. ಹಿಂಗೆ ಮಾಡ್ರಿ. ಇದು ನೋಡು, 2 ಎಕರೆ ಕೊಟ್ಟೆಡ್ಕೆ ಸುಮ್ಮನೆ ಆಗ್ಬಿಡ್ತಾರೆ ಅಂತ ತಿಳ್ಕೊಬಿಟ್ಟವನಿ ಅಪ್ಪ. ನಮ್ಗೆ 2 ಎಕರೆ ಬೇಡ. 2 ಎಕರೆ ಬೀಳ್ ತಗೊಂಡು ನಾವೇನು ತಲೆ ಬಿಡ್ತಾವನಿ. ನಮ್ಗೆ 2 ಎಕರೆ ಬೇಡ, ನಮಗೆ ತೋಟನೇ ಬೇಕು. ನಮಗೆ ತೋಟನೇ ಬೇಕು.
ಏನು ಬಸಪ್ಪ ಇವತ್ತು ಆಟ ಬೇಕು ಅಂತ ಐತಾ ಅಮ್ಮ ಏನು ಮಾಡ್ತೀಯ ಏನು ಎದ್ದ ನಾನು ತೋಟ ಮಾತ್ರ ನಾನು ಕೊಡಲ್ಲ ನನ್ನ ಮಗ್ಗ ಅಂತೇಳಿ ನಾನು ತೋಟ ಬೆಳೆಸಿರೋದು ನನ್ನ ತೋಟ ಮಾತ್ರ ನಾನು ಯಾರಿಗೂ ಕೊಡಲ್ಲ ಯಾರು ಏನನ್ನ ಅನ್ಕೊಂಬ್ಲೇಳು ನನ್ನ ತೋಟ ಮಾತ್ರ ನಾನು ಕೊಡಲ್ಲ ನಾನು ನನ್ನ ಮಗ ಕಷ್ಟ ಬಿದ್ದು ಇಟ್ಟು ಹುಡುಗನಿಂದಲೂ ನನ್ನ ಮಗ ಹೊಲ್ತಕ್ಕೆ ಬಂದವನಿ ಕಷ್ಟ ಬಿದ್ದವನವನು ಔಷಧಿ ಹೊಡಿಯೋಕ್ಕಾಗಲಿ ಹುಲ್ ಕಿತ್ತಕ್ಕಾಗಲಿ ಕೊಚ್ಚಕ್ಕಾಗಲಿ ಅಡಿಕೆ ಗಿಡಕ್ಕೂ ಬುಡ ಕೊಚ್ಚಕ್ಕಾಗಲಿ ಯಪ್ಪ ನಾನು ನೀನೇ ಮಾಡ್ಕೊಂಬನ ಯಾರು ಕೂಲಿಯರ್ ಬೇಡ ಅಂತೇಳಿ ಅವನು ನಾನು ಇಬ್ಬರು ಮಾಡಿದ್ವಿ ಪಾಟ್ ಬಿದ್ದು ಪಾಟ್ ಬಿದ್ದು ಇವತ್ತು ಬೆಳೆಸಿರೋದಕ್ಕೆ ತೋಟ ಇರೋದು ಏನು ಅಲ್ಲೇನೇನು ನಾವು ಪುಕ್ಸಟೆ ಸಿಕ್ಕಿಲ್ಲ ನಮಗೇನು ನಾವು ಕಷ್ಟಪಟ್ಟು ಮಾಡಿರೋದಕ್ಕೆ ತಗೊಂಡಿರೋದೇನು ಇವಾಗ ಆರಾಮಾಗಿ ಕೂತ್ಕೊಂಡೇನು ನಾವೇನು ತೋಟ ಬೆಳೆಸಿಲ್ಲ ಏನೋ ಕೊಡಪ್ಪ ಅಂತ ಅವರು ಕೇಳ್ತಾ ಇದ್ದಾರೆ ಇವಾಗ ಅವ್ರಿಗೂ ಜೀವನ ಮಾಡೋದು ಕಷ್ಟ 1 ಎಕರೆ ನಾನು ಕೊಡು 1 ಎಕರೆ ತೋಟ ನಾನು ಕೊಟ್ಟು ಅದೇನು ಮಾಡು ಈಗ ನಾನು ನನ್ನ ಮಗಳಿಗೇನೋ ನನ್ನ ತೋಟ ಕೊಟ್ಟಿದ್ರೆ ಕೇಳಬೇಕು ನನ್ನ ಮಗಳಿಗೂ ನಾನು ಇವತ್ತು 2 ಎಕರೆ ಬೀಳೆ ಕೊಟ್ಟಿರೋದು ಅವ್ರಿಗೂ 2 ಎಕರೆ ಬೀಳೆ ಅವ್ರಿಗೆ ಅಲ್ಲೇದು ಬೇಡವಾ ನನ್ನ ಮಗಳಿಗೆ ಅಲ್ಲೇದು ಬಿಟ್ಟು ಇಲ್ಲೇದು ತಾಂಬ್ಲೇಡು ಹಂಗಾದ್ರೂ ಬೇಡ ನಾನು ತೋಟ ಮಾತ್ರ ನಮ್ಮ ಹುಡುಗ ಬಿಟ್ರೆ ನಾನು ಯಾರಿಗೂ ಕೊಡಲ್ಲ ನನ್ನ ಮಗ ಬಿಟ್ರೆ ನಾನು ಯಾರಿಗೂ ಕೊಡಲ್ಲ ನಾನು ಹೇಳ್ತೀನಿ ನಮ್ಗೆ ಹೇಳಿರೋದು ಇದ್ದೇನೆ ಹೇಳಮ್ ಗಗನಮ್ಮ ನೀನು ಬೀಳೆ ತಾಂತಿ ಅಂತ ತೋಟನೇ ಬೇಕಾ ನನಗೆ ನಮ್ಮ ಅಪ್ಪಯ್ಯ ಕೊಟ್ಟರು ಸಂತೋಷನೇ ಕೊಡಲಿಲ್ಲ ಅಂದರೂ ಸಂತೋಷನೇ ನಮ್ಮ ಅಪ್ಪಯ್ಯ ಕೊಡಲೇಬೇಕು ಅಂತ ಏನಿಲ್ಲ ನನಗೆ ಇವಾಗ ನಮ್ಮ ಅಪ್ಪ ಏನಾನ ಕೊಡಲ್ಲ ಕಣಮ್ಮ ಎಲ್ಲ ನನ್ನ ಮಗ್ಗೆ ಇರಲಿ ಅಂತಂದರೆ ಸರಿ ಆಯಿತು ಸಂತೋಷ ಇವತ್ತು ನಮ್ಮ ಅಪ್ಪನೇ ಇಷ್ಟಪಟ್ಟು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಅಪ್ಪನೇ ಹೇಳಿರೋದು ನಾನೇನು ನಮ್ಮ ಅಪ್ಪಯ್ಯನ ನಾನು ಕೇಳಿಲ್ಲ ನಮ್ಮ ಅಪ್ಪಯ್ಯ ನಾನೇ 2 ಎಕರೆ ಕೊಡ್ತೀನಿ ಕಣಮ್ಮ ಅಂತೇಳಿ ನಮ್ಮ ಅಪ್ಪನೇ ಹೇಳಿರೋದು ಅವ್ರ ಪಾಪ ಕೇಳಲೇ ಇಲ್ಲ ಕಣ್ತತ ಯಾವತ್ತೂ ನನಗೆ ಬೇಕು ಅಂತ ಕೇಳಿಲ್ಲ ಮಸ್ತಾಗೈತೆ ಹೆಂಗಿದ್ರು ಕರ್ದು ಕಳಿಸ್ತಾರೆ ತಮ್ಮ ನೋಡ್ಕೊಂತಾನೆ ಅಲ್ಲೂ ಗಂಡನ ಮನೆಯಾಗೂ ಮಸ್ತ ಸಂಪಾಡಿಸೇವ್ರೆ ಒಳ್ಳೆ ಕೆಲಸದಾಗಿರೋರಿಗೆ ನೋಡಿ ಕೊಟ್ಟವ್ರೆ ಅದಕ್ಕೆ ಕೇಳಲ್ಲ ನಿನ್ನ ಮಗಳನ್ನು ಕೊಡಬೇಕಾಗಿತ್ತು ನಮ್ಮನೇನ್ಕೆ ಈಗ ಮದುವೆ ಮಾಡೋಕ್ಕೆ ನಮ್ಮನೇನ್ಕೆ ಇವಾಗ ಹಂಗಾತು ಹಿಂಗಾತು ಅಂತ ಹೇಳ್ತಾಳಲ್ಲ ಮಗಳು ಜೀವನ ಇವಾಗ ಹಿಂಗಾಯ್ತು ಅಂತ ಫಸ್ಟಿಗೇನೆ ಏನು ಹೇಳೋರು ಗಗ ನಮಗೆ ಬಂದಿರೋ ಅಂತಾರು ಅವರು ಒಳ್ಳೆಯವರಲ್ಲ ಒಳ್ಳೆಯವರಲ್ಲ ಇವರೇ ಒಳ್ಳೆಯವರು ನನ್ನ ಮಗಳು ಸಾವುಕಾರ್ರಿಗೆ ಸಿಕ್ಕ್ಯವ್ರೆ ಸಾವುಕಾರರು ನನ್ನ ಮಗಳಿಗೆ ಸಿಕ್ಕಿರ ಅಂತಾರು ಇವತ್ತು ಹಂಗೆ ಹಿಂಗೆ ನಮ್ಮನ್ನೊಂದು ಮಾತು ಕೇಳಲಿಲ್ಲ ಏನಿಲ್ಲ ನಾವು ನೋಡಿ ಮಾಡಿ ಮಾಡ್ತಿದ್ವಿ ಯಾರ ಅಕ್ಕನ ಮಾತು ಕೇಳ ನಮ್ಮ ಅಕ್ಕನ ಮಕ್ಕಳು ಇದ್ದಾರೆ ಅಂತ ಹೇಳಿ ಮಾಡಿರೋ ಇವಾಗ ನಮ್ಮನ್ನು ಕೇಳಿರ ಅದೇಂಗೆ ಸರಿಯಾಗುತ್ತೆ ಗೌಡ್ರೆ ಹೇಳ್ರಿ ಗೌಡ್ರಿ ನೀವೇನು ಇದಕ್ಕೆ ನೀನು ಹೊಣೆ ಅಲ್ಲ ಬಿಡು ಅವರಾಗಿ ಅವ್ರು ಮಾಡ್ಕೊಂಡವ್ರೆ ಇವಾಗ ಯಾಕೆ ಸುಮ್ಮನೆ ಅವರಾಗಿ ಅವ್ರು ಮಾಡ್ಕೊಂಡಿರೋದು ಇದೆಲ್ಲ ನೋಡಮ್ಮ ಇಲ್ಲೇದಾದ್ರೆ 2 ಎಕರೆ ತಗೊಂಬೇಳು ನಮ್ಮ ಗಗ ನಮ್ಮನ್ನ ಅಲ್ಲೇ ತಾಮತ್ತಿರೋ ಸಪ್ರೇಟ್ ಇರೋದ ಅಂತ ಹೇಳ್ತಾ ಇದ್ದಾನೆ ಬಸಪ್ಪ ತೋಟ ಮಾತ್ರ ನಾನು ಯಾರಿಗೂ ಕೊಡಲ್ಲ ಅಂತ ಇದ್ದಾನೆ ಅಷ್ಟೇ ನಾನು ಹೇಳೋದೇ ಇಷ್ಟು ತೋಟ ಮಾತ್ರ ನಾನು ಯಾರಿಗೂ ಕೊಡಲ್ಲ ತೋಟ ಮಾತ್ರ ನಾನು ಯಾರಿಗೂ ಕೊಡಲ್ಲ ನಮ್ಮ ಗಗ ನಮಗೆ ಆಗ್ಲೇಳು ಈಗ ನಾನು ಅಯ್ಯಮ್ಗೆ ನಾನು ಕೊಟ್ಟಿದ್ರೆ ಅವ್ರು ಕೇಳಿ ನಾವು ಅಯ್ಯಮ್ಗೇನು ಒಡವೆನೂ ಕೊಟ್ಟಿಲ್ಲ ಏನಿಲ್ಲ ಎಲ್ಲ ಖರ್ಚಿಗೆ ಮದುವೆ ಮಾಡ್ಕೊಂಡಿರೋದೇ ಅವರು ನಾವೇನು ಯಾತು ತಂದಿಲ್ಲ ಏನಿಲ್ಲ ತಾಳ್ರಮ್ಮ 2 ಎಕರೆ ಕೊಡ್ತಾರತ್ತ ಅಯ್ಯಮ್ಗೂ 2 ಎಕರೆ ನಿಮ್ಗೂ 2 ಎಕರೆ ಈಗ ಸುಮ್ಮನೆ ಅದು ಇದು ಅಂತ ಹೇಳಿ ಈಗ ಚೆನ್ನಾಗಿ ಇತ್ಕೊಂಡು ಹೋಗ್ರಿ ಸುಮ್ಮನತ್ ಯಾವುದು ತಲೆನವಿರಲ್ಲ ಯೋಸ್ತಿ ಸಂತ ಹಿಂಗೆ ಇರ್ತೀರ ನೀವು ಹೆಂಗೆ ಕಿತ್ಕೊಂಡು ಹೋದ್ರೆ ಯಾವುದು ಇರೋದಿಲ್ಲ 2 ಎಕರೆ ತಾಳ್ರಮ್ಮ ಬೇಡ ನಮ್ಗೆ 2 ಎಕರೆ ಬೇಡ ನಮಗೆ ತೋಟನೇ ಬೇಕು ನಮಗೆ ತೋಟನೇ ಬೇಕು ಅಡಿಕೆ ತೋಟನೇ ಬೇಕು ನಮಗೆ ಅಡಿಕೆ ತೋಟನೇ ಬೇಕು ಅಡಿಕೆ ತೋಟ ತಕೊಂಬ್ಲೇಬೇಕು ಅಡಿಕೆ ತೋಟನೇ ಬೇಕು ನಮಗೆ ಅಡಿಕೆ ತೋಟ ಬೇಕಂತ ನಾನು ಕೊಡಲ್ಲ ಬಿಡು ಹಂಗೆ ಇರ್ಲೇಳು ಇನ್ನೂ ಯೋಸ್ತಿನ ಇರುತ್ತೆ ಇರ್ಲೇಳು ಅಷ್ಟೇ ನಾನೇನು ಅಡಿಕೆ ತೋಟ ಅದೆಲ್ಲ ಕೊಡಲ್ಲ ನಾನು ಈಗ ಕೊಡೋಕ್ಕೆ ಏನೋ ನಾನು ಕ್ರಿಯೆ ಹಿಡ್ದು ಇವತ್ತು ಕೊಡ್ತಾಯಿದ್ದೀನಿ ಇವ್ರು ಮಾಡಿರೋ ಇದಕ್ಕೆ ಬಿಡು ಹಂಗೆ ಹಿಂಗೆ ಅಂತ ನಾನು ಸುಮ್ಮನೆ ಆಗ್ಬೋದಾಗಿತ್ತು ಇವತ್ತು ನಾನು ಕ್ರಿಯೆ ಹಿಡ್ದು ಕೊಡ್ತಾಯಿದ್ದೀನಿ ಅಂದಮೇಲೆ ತಗೊಂಬ್ಲೇಳು ಅಷ್ಟೇ ತಗೊಂಬ್ಲಿಲ್ಲ ಅಂದ್ರೆ ಬ್ಯಾಡ ಅಲ್ಲಿ ಕೈ ಬಿಟ್ಟು ಹೋಗ್ಲೇಳು ಆಗ್ತಾ ಸಿಕ್ಕ ಅಷ್ಟೇ ನಾನೇನು ತಲೆ ಕೆಡ್ಸ್ಕೊಳಲ್ಲ ನನ್ನ ಮಗ ನಾನು ಕಷ್ಟ ಬಿದ್ದು ಮಾಡಿದ್ವಿ ಹೊಲ್ತಕ್ಕೆ ಒಂದೊಂದು ದಿನ ಕಳೆ ಕಿತ್ತಾಕ್ಲಿಲ್ಲ ನೋಡ್ಕೊಂಬ್ಲಿಲ್ಲ ಏನಿಲ್ಲ ನಮ್ಮ ಗುಂಡಪ್ಪ ಇವತ್ತು ಎಷ್ಟು ಕಷ್ಟ ಬಿದ್ದವನಿ ಕೂಲಿಯರ್ನ ಕರ್ಕೊಂಡು ಹೋಗುತ್ತೆ ಅಂತೇಳಿ ಅಪ್ಪ ಬಿಡಪ್ಪ ನಾನು ನೀನು ಇಬ್ಬರಳೆ ಮಾಡೋಣ ಅಂತೇಳಿ ನಾನು ಅವನು ಇಬ್ಬರು ತೋಟ ಬೆಳೆಸಿರೋದು ಅದಕ್ಕೆ ಏನು ತೋಟ ಐತೆ ಅದನ್ನು ನಾವು ನಮ್ಮ ಗುಂಡಪ್ಪನ ಹೆಸರು ಬಿಟ್ಟರೆ ಯಾರಿಗೂ ಕೊಡಲ್ಲ ಈಗ ನಮ್ಗೆ ಏನಾನ ತೋಟ ಕೊಟ್ಟು ಅದಕ್ಕೆ ಏನಾನ ಬೀಳು ಕೊಟ್ಟಿದ್ರೆ ಇನ್ನೂ ಕೇಳ್ಬೋದಾಗಿತ್ತು ಇವತ್ತು ನಾವು ಖಾಲಿ ಜಮೀನು ಕೊಟ್ಟಿರೋದು ನಮಗೂ ಖಾಲಿ ಜಮೀನೇ ನಮ್ಮ ಇದಕ್ಕೂ ಕೊಡ್ತಾ ಇರೋದು ಖಾಲಿ ಜಮೀನಿದೆ ಅದಕ್ಕೇನೆ ನಾನು ಅದನ್ನ ಹೇಳ್ತಾ ಇದ್ದೀನಿ ಅವ್ರೇನು ಕೊಟ್ಟರೆ ಉಳಿಸ್ಕೊಂಬಲ್ಲ ಕೊಡ್ಬೋದಾಗಿತ್ತು ಕೊಟ್ಟರೆ ಉಳಿಸಲ್ಲ ಅದಕ್ಕೋಸ್ಕರ ನಾವು ಕಷ್ಟಪಟ್ಟು ಬೆಳೆಸಿ ಇವತ್ತು ಅವ್ರಿಗೆ ಕೊಟ್ಟು ಅವರೆಲ್ಲ ಮಾರ್ಕೆಟ್ ತಿಂದ್ರೆ ಎಷ್ಟು ಹೊಟ್ಟೆ ಉರಿತೈತೆ ನೀವೇ ಯೋಚನೆ ಮಾಡಿರಿ ಹೊಟ್ಟೆ ಉರಿದೋಗುತ್ತೆ ಇವತ್ತೇನಾದ್ರೂ ತೋಟ ಕೊಟ್ಟರೆ ಅವ್ರು ಮಾರ್ತಾರೆ ಇಕ್ಕಾಮಲ್ಲ ಅವರಂತೂ ಇಕ್ಕಾಮಲ್ಲ ಮಾರ್ತಾರೆ ಅದಕ್ಕಾಗಿ ನಾನು ಕೊಡ್ತಿದ್ದೆ 1 ಎಕರೆನ ಕೊಡಬೇಕು ಅಂಬೋದಿತ್ತು ಜೀವನಾಂಶಕ್ಕೆ ಬಿಡು ಅವಳು ಎತ್ತೋಗ್ತಾಳೆ ಅಂತೇಳಿ ನಾನೊಂದು ಕ್ರಿಯೆ ಹಿಡಿದು ಕೊಡೋಣ ಅಂತಿದ್ದೆ ಎಲ್ಲ ಒಂದು ಕಡೆಗೆ ಇತ್ತು ಆದರೆ ಅವ್ರು ಮಾರ್ಕೆಟ್ ತಿಂತಾರೆ ನಾವು ಇಷ್ಟು ದಿನ ಕಷ್ಟಪಟ್ಟಿದ್ದು ಸುಮ್ಮನೆ ನೀರಿನಾಗ ಹೋಮ ಮಾಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಾನು ಕೊಡ್ತಾ ಇಲ್ಲ ಅಷ್ಟೇ ಮುಂದೊಂದು ದಿನ ಬೇಕಾದ್ರೆ ತಗೊಂಬ್ಲೇಳು ಇರುತ್ತೆ ಇವನು ನೋಡ್ಕೊಂತಾನೆ ಇವನ್ಗಾನ ಆಗುತ್ತೆ ಎಂಬುದಕ್ಕೋಸ್ಕರ ನಾನು ಒದ್ದಾಡ್ತಾ ಇದ್ದೀನಿ ಅಷ್ಟೇ ಇವನೇನು ಬಸಪ್ಪ ಕೊಡಲೇಬೇಕು ಅಂಬೋದೇನಿಲ್ಲ ಅಲ್ಲ ಕೊಡಬೇಕು ಕಾನೂನು ಪ್ರಕಾರ ನೋಡ್ಕೊಂಡ್ರೆ ಆದರೂ ಅವ್ರು ಮಾರ್ಕೊಂಡು ತಿಂತಾರೆ ಅದಕ್ಕಾಗಿ ನಾನು ಹಿಂದೆ ಮುಂದೆ ನೋಡ್ತಾ ಇದ್ದೀನಿ ಅಷ್ಟೇ ನೋಡ್ತಾ ಇರಿ ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು